ಮೊದಲು ಪಾತಿ ಹತ್ರ ಹೋಗಿ ಇವನ್ ವಿಷಯ ಅಂತ ತಿಳ್ಕೊಂಡ್ ಬರ್ತೀನಿ. ಅಯ್ಯೋ, ಪಾತಿ ಇಲ್ಲೇ ಹೋಗ್ತದಳೆ. ಮನೆ ಹತ್ರ ಹೋಗೋಣ ಅಂದು ಹೆಂಗ ದಾರಿಗೆ ಸಿಕ್ಲು. ಪಾತವ, ಓ ಪಾತಿ. ಅರೇಕ್ಯಾ, ಸುಶೀಲಿಂದು ಅಕ್ಕ ನಮ್ದಕ್ಕೆ ಕೂಗ್ತಾ ಇದ್ದಾರೆ. ಪಾತಿ ಹೆಂಗ ಸಿಕ್ಕಲ್ಲ? ಅರೇಕ್ಯಾ, ಸುಶೀಲಿಂದು ಅಕ್ಕ ನಮ್ದಕ್ಕೆ ನಿಮ್ಗೆ ಹುಡುಕ್ತಾ ಇದ್ರಾ? ಹೌದು ಕಣೆ ಪಾತಿ, ನಿಂತಾವೇನೆ ಬರೋಣ ಅಂತ ನಿಮ್ಮ ಅಂತೆವ್ ಬರ್ತಾ ಇದ್ದೆ. ಹೆಂಗ ದಾರಿಗೆ ಸಿಕ್ಕಲ್ಲ ಬಿಡು. ಅರೆ ಏನ್ಗೆ ವಿಷಯ ಸುಶೀಲಿಂದು ಅಕ್ಕ, ನೀವು ನಮ್ದಕ್ಕೆ ಹುಡ್ಕೊಂಡು ಬರ್ತಾ ಇದ್ದೀರಾ? ಅಯ್ಯೋ, ವಿಷಯ ಇರಕ್ಕೆ ಬಂದೆ ಕಣೆ. ಅರೆ ಏನ್ಗೆ ವಿಷಯ ಹೇಳಿ ಪಾತಿ. ಇಲ್ಲಿ ಮಾತಾಡೋದು ಸರಿ ಅನ್ಸಲ್ಲ. ಬಾ ಆ ಕಡೆ ಎಲ್ಲರೂ ಹೋಗಿ ಯಾರು ಇಲ್ಲ ಜಾಗ ನೋಡ್ಕೊಂಡು ಮಾತಾಡೋಣ. ಸ್ವಲ್ಪ ಇವನ ಕೇಳ್ಬೇಕಾಗಿತ್ತು ನಿಂತವ. ಇಲ್ಲಿ ಕೇಳಿದ್ರೆ ಅದ್ಯಾಕೋ ಸರಿ ಅನ್ಸಲ್ಲ ರೋಡ್ನಾಗೆ. ಅಲ್ಲೆಲ್ಲರೂ ಹೋಗೋಣ ನಡಿ ಮಾತಾಡ್ಕೊಂತ. ಅರೆ ಸುಶೀಲಿಂದು ಅಕ್ಕ ಏನ್ಗೆ ಕೇಳಬೇಕಾಗಿದೆ? ಇವ್ರದಕ್ಕೆ ಯಾಕೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಯಾವ ವಿಷಯಕ್ಕೆ ಮಾತಾಡಬೇಕು? ಅರೆ ಗುಂಡುದಿಕ್ಕೆ ಅಜ್ಜಿ ವಿಷಯಕ್ಕೆ ಏನಾದ್ರೂ ಇವ್ರಿಗೆ ಗೊತ್ತಾಗ್ಬಿಡ್ತೆ. ಪಾತಿ, ಲೇ ಪಾತಿ. ಹಾ ಸುಶೀಲಿಂದು ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ ಅರ್ಥ ಆಯ್ತಾ? ಬಾ ಹೋಗೋಣ. ಅರೆ ಅದು ಸರಿ ಸುಶೀಲಿಂದು ಅಕ್ಕ, ನಿಮ್ದಕ್ಕೆ ಏನ್ಗೆ ವಿಷಯ ಮಾತಾಡಬೇಕು? ಇಂತ ಸೀಕ್ರೆಟ್ ಆಗಿ ಮಾತಾಡಬೇಕು ಅಂತ ಇದ್ದೀರಲ್ಲ, ಅಂತ ವಿಷಯಕ್ಕೆ ಏನಿದೆ? ಅದ್ಯೋನ ಇದೆ, ಅದ್ಯೋನು ಅಂತ ಹೇಳ್ತೀನಿ, ನಡಿ ಹೋಗೋಣ. ಸರಿಗೆ ಬನ್ನಿ. ಅರೆ ಏನ್ಗೆ ವಿಷಯ ಏನು? ಅರೆ ಈಗ ಹೇಳಿ ಸುಶೀಲಿಂದು ಅಕ್ಕ. ಇಲ್ಲಿ ಯಾರ್ದಕ್ಕೆ ಕಾಣಿಸ್ತಾ ಇಲ್ಲ, ಇಲ್ಲಿಗೆ ಹೇಳಿ. ಸರಿ. ಅರೆ ಕ್ಯಾಗೆ ನೋಡ್ತಾ ಇದ್ದೀರಾ? ಯಾರಾದ್ರೂ ಇದಾರ ಅಂತ ನೋಡ್ದೆ. ಅರೆ ಯಾರ್ಗೆ ಇಲ್ಲ, ಇಲ್ಲಿ ಹೇಳಿ ಹೇಳಿ. ಪಾತಿ ನಿಂತಾವ. ಏನೋ ಒಂದು ಕೇಳ್ತೀನಿ, ಆದ್ರೆ ನೀನು ಸುಳ್ಳು ಹೇಳ್ಬಾರ್ದು. ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು, ಗೊತ್ತಾಯ್ತಾ? ಅರೆ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕೆ? ಅಂತ ವಿಷಯಕ್ಕೆ ಏನಿದೆ, ಅಂತ ಪ್ರಶ್ನೆಗೆ ಏನಿದೆ? ಅದೇನು ಅಂತ ಕೇಳ್ತೀನಿ, ಸುಳ್ಳು ಮಾತ್ರ ಹೇಳ್ಬಾರ್ದು ನೋಡು. ಸುಳ್ಳು ಹೇಳಿದ್ರೆ ಮತ್ತೆ ನಿಮ್ ದೇವ್ರ ಮೇಲೆ ಆಣೆ. ಅರೆ ಕ್ಯಾ ಸುಶೀಲಿಂದು ಅಕ್ಕ, ನಿಮ್ದಕ್ಕೆ ಹೀಗೆ ಮಾತಾಡ್ತೀರಾ? ನಮ್ದಕ್ಕೆ ವಿಷಯಕ್ಕೆ ಗೊತ್ತೇ ಇಲ್ಲ. ನೀವು ಏನ್ಗೆ ಅಂತ ಮೊದಲು ಪ್ರಶ್ನೆಗೆ ಕೇಳೋದು ಬಿಟ್ಟು ದೇವ್ರದ ಮೇಲೆ ಆಣೆಗೆ ಮಾಡ್ತಾ ಇದ್ದೀರಾ. ಈ ಪ್ರಶ್ನೆಗೆ ಉತ್ತರ ನಿನಗೆ ಗೊತ್ತು, ಅದಕ್ಕೆ ಮುಂಚೆನೇ ದೇವ್ರ ಮೇಲೆ ಆಣೆ ಮಾಡ್ತಿದ್ದೀನಿ. ಇಲ್ಲ ಅಂದ್ರೆ ನೀನ್ ತಪ್ಪಿಸ್ಕೊಂಡ್ಬಿಡ್ತೀಯ, ಸುಳ್ಳು ಹೇಳ್ತೀಯ. ಅರೆ ನೈಬೆ ಸುಶೀಲಿಂದು ಅಕ್ಕ, ನಮ್ದಕ್ಕೆ ಆ ತರಗೆ ನಾವು ಮಾಡೋದಿಲ್ಲ. ನಿಮ್ದಕ್ಕೆ ನೀವು ಮೊದಲು ಪ್ರಶ್ನೆಗೆ ಕೇಳಿ. ಈ ತರ ದೇವ್ರಿಗೆ ಆಣೆ ಮಾಡಿದ್ರೆ ನಮ್ದಕ್ಕೆ ಹೇಗೆ ಹೇಳೋದು? ಪಾತಿ ಈ ವಿಷಯ ಕೇಳಿದ್ರೆ ನೀನು ಸುಳ್ಳೆ ಹೇಳ್ತೀಯ ಅಂತ ನನಗೆ ಅನಿಸ್ತು, ಅದಕ್ಕೆ ಮುಂಚೆನೆ ದೇವ್ರ ಆಣೆ ಮಾಡಿದ್ದು. ಅರೆ ಸರಿಗೆ ಕೇಳಿ, ನಿಮ್ದಕ್ಕೆ ಏನು ಪ್ರಶ್ನೆಗೆ ಕೇಳಿ, ನಮ್ದಕ್ಕೆ ಉತ್ತರಕ್ಕೆ ಗೊತ್ತಿದ್ರೆ ಕೊಡ್ತೀವಿ. ಪಾತಿ ಮತ್ತೆ ಇತ್ತೀಚೆಗೆ ನಮ್ಮ ಮನೆಗೆ ನಮ್ಮ ಮಾವ ಅತ್ತೆ ಇಬ್ರು ಸರಿಯಾಗೇ ಇಲ್ಲ. ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡ್ತಾನೆ ಇಲ್ಲ. ನಮ್ಮ ಅತ್ತೆ ಮಾವನ ಮೇಲೆ ಸುಮ್ನೆ ಸಿಡುಕ್ ಅಂತಾರೆ. ನಮ್ಮ ಮಾವ ನೋಡ್ತೀಯ, ಯಾವಾಗ ನೋಡಿದ್ರು ನಿಮ್ಮ ಅತ್ತೆಲ್ಲಿ ಹೋತು ಅಂತ ಅತ್ತೆಯಿಂದನೇ ಬೀಳ್ತಾ ಇರ್ತೈತಿ, ಹುಡುಕ್ತಾನೆ ಇರ್ತೈತಿ ಅವತ್ತೆನ. ಇದು ಇತ್ತೀಚೆಗೆ ಆಗ್ತಾ ಇರೋದು. ಅದು ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮನೆಗೆ. ಅದ್ನೇನು ಅಂತ ತಿಳ್ಕೊಬೇಕು, ಆದ್ರೆ ಆ ವಿಷಯ ನಿನಗೆ ಗೊತ್ತಂತೆ, ಅದಕ್ಕೆ ನಿಂತ ಬಂದಿರೋದು. ಅರೆ ನಮ್ದಕ್ಕೆ ವಿಷಯಕ್ಕೆ ಗೊತ್ತು ಅಂತ ಇವ್ರದಕ್ಕೆ ಹೇಗೆ ಗೊತ್ತಾಯ್ತು? ಈಗ ನಾವು ಹೆಂಗೆ ಮಾಡೋದು? ನಾನು ಗುಂಡುದಿಕ್ಕೆ ಅಜ್ಜಿಗೆ ಯಾರಿಗೆ ಈ ವಿಷಯಕ್ಕೆ ಹೇಳೋದೇ ಇಲ್ಲ ಅಂತ ಮಾತಿಗೆ ಕೊಟ್ಟಿದ್ದೀನಿ. ಈಗ ಹೆಂಗೆ ಮಾಡೋದು? ಪಾತಿ ಪಾತಿ, ನಾನು ಕೇಳಿದ ಅರ್ಥ ಆಗ್ತೇನೆ. ಅರೆ ಕ್ಯಾ ಸುಶೀಲಿಂದು ಅಕ್ಕ, ನಿಮ್ದಕ್ಕೆ ಒಳ್ಳೆ ಪಜ್ಜಿದ್ಗೆ ಆಯ್ತು ನೋಡಿ. ನಿಮ್ದಕ್ಕೆ ಮನೆಗೆ ವಿಷಯಕ್ಕೆ ನಮ್ದಕ್ಕೆ ಹೆಂಗೆ ಗೊತ್ತಿರುತ್ತೆ? ನಿಮ್ದಕ್ಕೆ ಅಜ್ಜಗೆ, ನಿಮ್ದಕ್ಕೆ ಅಜ್ಜಿಗೆ, ನಿಮ್ದಕ್ಕೆ ವಿಷಯ ನಿಮ್ಗೆ ಗೊತ್ತಿರುತ್ತೆ. ನಮ್ದಕ್ಕೆ ಬಂದು ಕೇಳಿದ್ರೆ ನಮ್ದಕ್ಕೆ ಕ್ಯಾ ಹೇಳೋದು? ಲೇ ಪಾತಿ, ಈ ನಾಟಕ ಎಲ್ಲ ಮಾಡ್ಬೇಡ. ನಿನಗೆ ಈ ವಿಷಯದ ಬಗ್ಗೆ ಗೊತ್ತು ಅಂತ ಹೇಳಿ ನನಗೆ ಗೊತ್ತು. ಅರೆ ನೀವು ಹೆಂಗೆ ಮಾತಾಡ್ತಾ ಇದ್ದೀರಾ? ನಿಮ್ದಕ್ಕೆ ವಿಷಯ ನಮ್ದಕ್ಕೆ ಹೆಂಗೆ ಗೊತ್ತಾಗುತ್ತೆ? ಸರಿ ನಿಮ್ದಕ್ಕೆ ಹೆಂಗೆ ಗೊತ್ತು? ನಿಮ್ದಕ್ಕೆ ಯಾರಿಗೆ ಹೇಳಿದ್ರು ನಮ್ದಕ್ಕೆ ವಿಷಯಕ್ಕೆ ಗೊತ್ತಿದೆ ಅಂತ ಹೇಳಿ? ಲೇ ಪಾತಿ, ತುಂಬಾ ಎಳ್ಸಾಡ್ಬೇಡ ಕಣೆ. ಅದೇನು ಅಂತ ಕರೆಕ್ಟಾಗಿ ಹೇಳು. ನನಗೂ ಮನೆಗೆ ಈ ತರದ್ದೆಲ್ಲ ನೋಡಿ ಒಂಥರ ತಲೆ ಕೆಟ್ಟಂಗ ಆಗ್ಬಿಟ್ಟತಿ. ಆ ಮಾವನು ನೋಡಕ್ ಆಗ್ತಾ ಇಲ್ಲ, ಒತ್ತೆನೂ ನೋಡಕ್ ಆಗ್ತಾ ಇಲ್ಲ. ಸ್ವಲ್ಪ ಹೇಳು, ಉಪಕಾರ ಮಾಡು, ಏನಾಗೈತೆ ಅಂತಂದು. ಇದಕ್ಕೆ ಏನಾದ್ರೂ ಪರಿಹಾರ ಹುಡುಕ್ತೀವಿ, ಏನ್ ಮಾಡ್ಬೇಕು ಅಂತಂದು. ನೀ ಸುಮ್ನೆ ವಿಷಯ ಗೊತ್ತಿದ್ಬಿಟ್ಟು ಹಿಂಗ್ ಮನೆಯವ್ರಿಗೆ ಹೇಳಿಲ್ಲ ಅಂದ್ರೆ ಹೆಂಗೆ? ಅರೆ ಸುಶೀಲಿಂದು ಅಕ್ಕ, ನಿಮ್ದಕ್ಕೆ ಏನ್ಗೆ ಮಾತಾಡ್ತಾ ಇದ್ದೀರಾ?
ಮೊದ್ಲು ನಮ್ದಕ್ಕೆ ವಿಷಯಕ್ಕೆ ಗೊತ್ತು ಅಂತ ನಿಮ್ದಕ್ಕೆ ಯಾರಿಗೆ ಹೇಳಿದ್ದು? ಈಗ ಯಾರು ಹೇಳಿದ್ರು ಅಂತ ಹೇಳ್ಬೇಕಾ ನಿನಗೆ? ಹೇಳಿ. ಲೇ ಪಾತಿ, ನೀನು ಇವತ್ ಬೆಳಗ್ಗೆಯ ನಮ್ಮ ಅತ್ತೆ ತಾವ ಮಾತಾಡ್ಕೊಂಡು ಕುತ್ಕೊಂಡಿದ್ದಂತಲ್ಲ ನಿಮ್ಮ ಅಂತೆಗೆ. ನಮ್ಮ ಅತ್ತೆ ಬಂದುತ್ತಂತಲ್ಲ ನಿಮ್ಮ ಅಂತೆವ. ನಮ್ಮ ಪಾಪಣ್ಣ ಬಂದುದ್ದ ಹಿಂದೆ ಬಿಂಬಾಲಿಸ್ಕೊಂಡು ನಮ್ಮ ಅತ್ತೆನ ಅವನೇ ಬಚ್ಚಿಕೊಂಡು ಕೇಳಿಸ್ಕೊಂಡಾನೆ. ನೀವು ಮಾತಾಡ್ತಿದ್ದನ್ನ ಏನ ಮಾತಾಡ್ತಿದ್ರಿ ಅಂತಲ್ಲ, ನಮ್ಮ ಅತ್ತೇನೆ ಹೇಳ್ತಂತೆ ಅದನ್ನ ಮರೆಯಕ್ಕೆ ಆಗ್ತಾ ಇಲ್ಲ ಅಂತಂದು ನೀನ್ ಅದನ್ನ ಮರೆಯೋದಕ್ಕೆ 4 ದಿನ ಯಾವ್ದಾರ ಊರಿಗೆ ಹೋಗು ಅಂತ ಅಂದೆಂತೆ. ಆಮೇಲೆ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ನಮ್ಮ ಅತ್ತೆ ನಿನಗೆ ಹೇಳ್ತಂತೆ. ನೀನು ಯಾರಿಗೂ ಹೇಳಲ್ಲ, ನಾನು ಮಾತು ಕೊಟ್ಟಿದ್ದೀನಿ ಅಂತ ನೀನ್ ಅಂದೆಂತೆ. ಇವೆಲ್ಲ ವಿಷಯಗಳು ನನಗೆ ಗೊತ್ತು ಕಣೆ ಪಾತಿ, ಅದಕ್ಕೆ ನಿಂತಾವ್ ಬಂದಿರೋದು ಅದೇನು ಅಂತ ತಿಳ್ಕೊಳಕ್ಕೆ. ಅರೆ ಅಲ್ಲ, ಇಷ್ಟೊಂದು ವಿಷಯಗೆ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅರೆ ಮಂಜುದು ಬೇಟ ಏನ್ಗೆ ಮಾಡ್ಬಿಟ್ಟಿದ್ದಾನೆ ನೋಡಿ. ಹಿಂಬಾಲಿಸ್ಕೊಂಡ್ ಬಂದ್ಬಿಟ್ಟು ಇಷ್ಟೊಂದು ವಿಷಯಗೆ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಈ ವಿಷಯಗೆ ಮುಚ್ಚಿಟ್ರೆ ಆಮೇಲೆ ನಾನ್ಗೆ ಕೆಟ್ಟೋಳ್ಗೆ ಆಗ್ಬಿಡ್ತೀನಿ. ಈಗ ಏನ್ಗೆ ಮಾಡೋದು? ವಿಷಯಗೆ ಹೇಳೋದು ಬಿಡೋದು? ಗುಂಡಿದಿಕ್ಕಿ ಅಜ್ಜಿ ನನ್ಗೆ ಏನ್ಗೆ ಹೇಳ್ತಾರೋ ಏನು? ಅತಿ ಹೇಳೆ. ಅರೆ ಸುಶೀಲಿಂದು ಅಕ್ಕ, ನಿಮ್ದಕ್ಕೆ ಇಷ್ಟಿಗೆ ಗೊತ್ತಾದ್ಮೇಲೆ ನಮ್ದಕ್ಕೆ ಏನ್ಗೆ ಸುಮ್ಗೆ ಇರೋದು. ಆದ್ರೆ ಸುಶೀಲಿಂದು ಅಕ್ಕ, ಈ ವಿಷಯಗೆ ನಾನು ಯಾರಿಗೆ ಹೇಳೋದಿಲ್ಲ ಅಂತ ಗುಂಡುದಿಕ್ಕಿ ಅಜ್ಜಿಗೆ ಮಾತ್ಗೆ ಕೊಟ್ಬಿಟ್ಟಿದ್ದೀನಿ. ಈಗ ನಿಮ್ ತಾವೇ ಹೇಳಿದ್ರೆ ಈ ಮಾತ್ಗೆ ನಾನು ತಪ್ಪಿತರ ಆಗ್ಬಿಡ್ತೀನಿ. ಅದಕ್ಕೆ ಏನ್ಗೆ ಮಾಡೋದು? ಪಾತಿ, ನಂಗೆ ಗೊತ್ತು ಈ ಮಾತು ಕೊಟ್ಟಿಯ ಅಂತಂದು. ಆದ್ರೆ ಒಂದ್ ಸಂಸಾರದ್ದು ಉಳಿಬೇಕು, ಒಂದ್ ಸಂಸಾರ ಚೆನ್ನಾಗ್ ಆಗ್ಬೇಕು ಅಂದ್ರೆ ಮಾತಿ ತಪ್ಪಿದ್ರೇನು ಆಗಲ್ಲ. ಹೇಳು. ನೀನೇನು ಬೇರೆ ತಾವ್ ಹೇಳ್ತಾ ಇಲ್ಲಲ್ಲ ಮಾತ್ ತಪ್ಪಕ್ಕೆ, ಮನೆಯವ್ರ ಹತ್ರನೇ ಹೇಳ್ತಾ ಇದೀಯ. ಒಂದ್ ವಿಷಯನ ಸರಿ ಮಾಡೋದಕ್ಕೆ ಹೇಳ್ತಾ ಇದೀಯ. ಹಂಗಾದ್ರೆ ನೀನೇನ್ ತಪ್ಪಿದಂಗ ಆಗಲ್ಲ ಅದು ಮಾತಿಗೆ. ಹೇಳು. ಅರೆ ಸುಶೀಲಿಂದು ಅಕ್ಕ, ನೀವು ನನ್ನನ್ನು ಪಜಿತಿಗೆ ಸಿಗಿಸ್ತಾ ಇದ್ದೀರಾ ನೋಡಿ. ನಮ್ದಕ್ಕೆ ಇವಾಗ ಏನ್ಗೆ ಮಾಡೋದು? ಈ ವಿಷಯಗೆ ನಿಮ್ಗೆ ಹೇಳೋದ್ಗೆ ಬೇಡ, ಬಿಟ್ಬಿಡಿ. ಸುಮ್ನೆ ಏನಿಗೆ ಅದು ಗುಂಡುದಿಕ್ಕಿ ಅಜ್ಜಿಗೆ ಗೊತ್ತು, ಅವರು ಸರಿಗೆ ಮಾಡ್ಕೋತಾರೆ. ಲೇ ಪಾತಿ, ಏನ್ ಸರಿ ಮಾಡ್ಕೊಂತಾರೆ? ನೀನ್ ಬಂದ್ ನಮ್ಮ ಮನೆಗೆ ನೋಡಿದ್ಯಾ? ನಮ್ಮ ಮನೆ ಅನ್ನೋದು ಒಂಥರ ಹೆಂಗಾಗ್ಬಿಟ್ಟತೆ ಅಂದ್ರೆ ಇತ್ತೀಚೆಗೆ ನಗು ಇಲ್ಲ, ಏನಿಲ್ಲ. ನಮ್ಮತ್ತೆ ಮನೆಗೆ ಇರೋದಿಲ್ಲ, ಎಲ್ಲೆಲ್ಲ ಹೋಗ್ತಾ ಇರ್ತತೆ. ಈ ಮಾವನುವ ಒಂಥರ ಮಂಕಾಗ್ಬಿಟ್ಟತೆ. ಅದಕ್ಕೆ ನಿಂತವ್ ಬಂದಿರೋದು. ಇದೆಲ್ಲ ಸರಿ ಹೋಗೋದ್ ಬೇಡ. ಇವ್ರು ಹಿಂಗೆ ಮಂಕಾಗಿದ್ರೆ ಇನ್ನು ಮುಂದೆ ಏನಾಗತ್ತ ಗೊತ್ತಿಲ್ಲ. ಅದಕ್ಕೆ ಈ ವಿಷಯ ಏನಂತ ತಿಳ್ಕೊಂಡು ಮನೆಗೆ ನಾನು ಸಮಾಧಾನ ಮಾಡಿ ಅದೇನು ಅಂತ ಪಂಚಾಯತಿ ಮಾಡೋಣ ಮನೆಗೆ ಅಂತ ನಾನು ಅನ್ಕೊಂಡ್ರೆ ನೀನ್ ನೋಡಿದ್ರೆ ಹಿಂಗಂತ ಇದೀಯ. ನೀನು ಈ ವಿಷಯ ಏನು ಅಂತ ಹೇಳಿಲ್ಲ ಅಂದ್ರೆ ಅವ್ರು ಹಂಗೆ ಇರ್ತಾರೆ, ನನಗೆ ಗೊತ್ತಾಗಲ್ಲ. ಮನೆಗೆ ಹೆಂಗ್ ಸರಿ ಮಾಡೋದು? ಅರೆ ಸುಶೀಲಿಂದ ಅಕ್ಕ, ನಿಮ್ದಕ್ಕೆ ಹೇಳೋದು ಸರಿಯಾಗೇ ಇದೆ. ಆದ್ರೆ ನಮ್ದಕ್ಕೆ ನಾವು ಮಾತಿಗೆ ಕೊಟ್ಬಿಟ್ಟಿದೀವಲ್ಲ. ಬರೇ ತಿರ್ಗಾ ಮುರ್ಗ ಅದನ್ನೇ ಹೇಳ್ಬೇಡ ಕಣೆ ಪಾತಿ, ಮಾತು ಕೊಟ್ಟಿದ್ದೀನಿ ಅಂತಂದು. ನಾನು ಹೇಳ್ತಾ ಇಲ್ವಾ? ನೀನೇನ್ ಬೇರೆ ತಾವ್ ಹೇಳ್ತಾ ಇಲ್ಲ, ಮನೆಯವ್ರ ಹತ್ರನೇ ಹೇಳ್ತಾ ಇರೋದು ಅಂತಂದು. ಈಗೇನ್ ನಮ್ಮ ಮನೆ ಸರಿ ಹೋಗೋದ್ ಬ್ಯಾಡ ನಿನಗೆ? ಹಿಂಗೆ ಇರ್ಲಾ? ಮನೆ ಸರಿ ಹೋಗ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ಹೇಳು, ಇಲ್ಲ ಅಂದ್ರೆ ಬಿಡು. ಅರೆ ಸರಿಗೆ ಬಿಡಿ ಸುಶೀಲಿಂದ ಅಕ್ಕ. ಮನೆಗೆ ಸರಿಗೆ ಹೋಗ್ಬೇಕು, ಎಲ್ಲರೂ ಚೆನ್ನಾಗಿ ಇರ್ಬೇಕು ಅಂದ್ರೆ ನಾನು ವಿಜಯಗೆ ಏನು ಅಂತ ಹೇಳ್ತೀನಿ ಬಿಡಿ. ಅಬ್ಬ ಅಷ್ಟೇ ಹೇಳಿ ಪುಣ್ಯ ಕಟ್ಟಿಗೆ. ಹೇಳು ಏನ್ ವಿಷಯ ಅಂತ ಹೇಳು. ಅರೆ ಸುಶೀಲಿಂದ ಅಕ್ಕ, ಏನ್ಗೆ ವಿಷಯ ಅಂದ್ರೆ ಏನ್ ಹೇಳು. ಅದು ಏನ್ಗೆ ಗೊತ್ತಾ, ನೀವು ನಿಮ್ಮ ಊರಿಗೆ ಹೋಗಿದ್ರಿ ನೋಡಿ ಹಬ್ಬಕ್ಕೆ, ದೀಪಾವಳಿ ಹಿಂದೂ ಹಬ್ಬಕ್ಕೆ ಹೋಗಿದ್ರಲ್ವಾ? ಅವಾಗ ರಂಗಂದು ಅಜ್ಜ ಒಬ್ರಿಗೆ ಇದ್ರು ನೋಡಿ ಮನೆಗೆ. ಅವರು ನಿಮ್ಮ ತೋಟದಲ್ಲಿ ಇದ್ರಲ್ಲ, ಲಕ್ಷ್ಮಿಂದು ಅಜ್ಜಿ, ಅವ್ರದಕ್ಕೆ ಜ್ಯೋತಿಯಾಗೆ ಇದ್ರು. ನಮ್ದಕ್ಕೆ ಅದನ್ನ ನಾವು ಕಣ್ಣಾರ್ಗೆ ನೋಡ್ಬಿಟ್ಟಿದ್ವಿ ನೋಡಿ. ಅದು ನೀವು ಎಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ರಿ. ಅವಾಗ ನಾನು ನಿಮ್ಮ ಮನೆ ಇದಕ್ಕೆ ಬಂದು ಅಜ್ಜಿ ಹತ್ರ ಹೇಳೋಣ ಅಂತ ಬಂದೆ. ಅಜ್ಜಿ ನೋಡಿದ್ರೆ ಎಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ರಲ್ಲ. ಆಮೇಲೆ ಹೇಳಿದ್ರೆ ಆಯ್ತು ಅಂತ ನಾನು ನೀವು ಊರಿಂದ ಬಂದ್ಮೇಲೆ ಅಜ್ಜಿ ಹತ್ರ ಬಂದು ಇದೆಲ್ಲ ಹೇಳಿದೆ. ಆವಾಗ ಗುಂಡುದಿಕ್ಕೆ ಅಜ್ಜಿ ಇದನ್ನ ನಂಬಲೇ ಇಲ್ಲ. ನಮ್ದಕ್ಕೆ ನಾವು ನೀವು ರಂಗಂದು ಅಜ್ಜಗೆ ಫಾಲೋಗೆ ಮಾಡಿ ತಿಳ್ಕೊಳ್ಳಿ ಅಂತ ಹೇಳಿದ್ವಿ. ಮತ್ತೆ ತಿರುಗಿ ದಿನ ಗುಂಡಿದಿಕ್ಕಿ ಅಜ್ಜಿ ರಂಗಂದು ಅಜ್ಜಗೆ ಫಾಲೋಗೆ ಮಾಡಿ ತಿಳ್ಕೊಂಡ್ಬಿಟ್ರು ನೋಡಿ. ಅವಾಗಲೇ ಗೊತ್ತಾಗಿದ್ದು ರಂಗಂದು ಅಜ್ಜ ಲಕ್ಷ್ಮೀದು ಅಜ್ಜಿ ಜೊತೆ ಸರ್ಜಾಗೆ ಹಾಡ್ತಾ ಇದ್ರು ಅಂತ. ಯೋನಿ ಹೇಳ್ತಾ ಇದೆಯಾ ಪಾತಿ? ಅರೇ ಇರ್ರಿ, ಇನ್ನು ವಿಷಯಾಗೆ ಇದೆ. ನೀವು ಈಗ್ಲೇನೆ ಜಾಗ್ಗೆ ಆಗ್ಬೇಡಿ. ಅಯ್ಯೋ ಯೋನಿ ಹೇಳ್ತಿದ್ಯ ಪಾತಿ, ಈ ನನಗೆ ನಂಬಕ್ಕೆ ಆಗ್ತಾ ಇಲ್ಲ.
ಅರೇ ಗುಂಡಿದಿಕ್ಕೆ ಅಜ್ಜಿನೂ ಹೀಗೆ ಅಂದ್ರು, ನನಗೆ ನಂಬೋದಿಕ್ಕೆ ಆಗಲ್ಲ ಅಂತ. ರಂಗಂದು ಅಜ್ಜಾಗಿ ಯಾವಾಗ ಫಾಲೋಗೆ ಮಾಡಿದ್ರೆ ಅವಾಗಲೇ ಗೊತ್ತಾಗಿದ್ದು ಲಕ್ಷ್ಮಿಂದು ಅಜ್ಜಿ ಜೊತೆ ಸಂಬಂಧ ಆಗಿ ಇದೆ ಅಂತಂದು. ಅವ್ರಿಗೆ ಏನ್ಗೆ ಮಾಡಿದ್ದಾರೆ ಗೊತ್ತಾ, ಲಕ್ಷ್ಮಿಂದು ಅಜ್ಜಿಗೆ ಸರ್ಗೆ ಬೇರೆ ಮಾಡಿಸ್ಕೊಟ್ಟಿದ್ರು. ಹೌದಾ, ಇಷ್ಟೆಲ್ಲ ನಡೆದತ್ತ? ಅರೇ ಇಷ್ಟಿಗೆ ಅಲ್ಲ, ಇನ್ನೂ ಇದೆ. ಈ ರಂಗಂದು ಅಜ್ಜ ಈ ತರ್ಗೆ ಮಾಡ್ತಾ ಇದ್ರು ನೋಡಿ, ಇನ್ನು ಆ ಲಕ್ಷ್ಮಿಂದು ಅಜ್ಜಿ ಇನ್ನು ಬೆಳಗ್ಗೆ ಮಾಡಿಸ್ಕೊಡ್ತೀಯಾ ಅಂತ ಕೇಳ್ತಾ ಇದ್ರು. ಅವಾಗ ಸರಿಯಾದ ಟೈಮಿಗೆ ಗುಂಡುದಿಕ್ಕೆ ಅಜ್ಜಿ ಅವ್ರಿಗೆ ಸರಿಯಾಗಿ ಬಿಗಿದ್ರು ನೋಡಿ. ರಂಗಂದು ಅಜ್ಜಾಗಿ ಒದೆಗೆ ಬಿತ್ತು, ಲಕ್ಷ್ಮಿಂದು ಅಜ್ಜಿಗೆ ಒದೆಗೆ ಬಿತ್ತು. ತುಂಬಾ ಫೈಟಿಂಗೇ ನಡೀತು. ಅಯ್ಯೋ, ಇಷ್ಟೆಲ್ಲ ಆಟೇನ ಪಾತಿ? ಅರೇ ಹೌದು ಸುಶೀಲಿಂದು ಅಕ್ಕ, ಇಷ್ಟ್ಗೆ ಅಲ್ಲ, ತುಂಬಾ ದೊಡ್ಡ ಜಗಳಾಗಿ ಆಯ್ತು. ಲಕ್ಷ್ಮಿಂದು ಅಜ್ಜಿ ಜೊತೆ ಗುಂಡುದಿಕ್ಕೆ ಅಜ್ಜಿ ಜುಟ್ಗೆ ಹಿಡ್ಕೊಂಡ್ಬಿಟ್ಟು ತುಂಬಾ ಜಗಳಾಗೆ ಮಾಡಿದ್ರು. ಲಕ್ಷ್ಮಿಂದು ಅಜ್ಜಿ ಅಲ್ಲಿಂದ ತಪ್ಪಸ್ಗಂಡ್ಗೆ ಓಡ್ಗೆ ಹೋಗ್ಬಿಟ್ರು. ಮತ್ತೆ ಗುಂಡುದಿಕ್ಕೆ ಅಜ್ಜಿ ಅವ್ರಿಗೆ ಅಲ್ಲಿಗೂ ಬಿಡ್ಲಿಲ್ಲ, ಅವ್ರನ್ನ ಮತ್ತೆ ಬೆನ್ನಟ್ಟಿ ಹೋಗ್ಬಿಟ್ಟು ಅವ್ರಿಗೆ ಹಿಡ್ಕೊಂಡ್ಬಿಟ್ಟು ಇನ್ನೂ ಸರಿಯಾಗಿ ಎರಡ್ಗೆ ಬಾರಿಸಿದ್ರು. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಆತ. ಆಮೇಲೆ ಏನಾತೆ ಪಾತಿ? ಅರೇ ಆಮೇಲ್ಗೆ ಏನ್ಗೆ ಆಗುತ್ತೆ, ರಂಗಂದು ಅಜ್ಜ ಗುಂಡುದಿಕ್ಕೆ ಅಜ್ಜಿಗೆ ನನ್ನನ್ನ ಕ್ಷಮಿಸ್ಗೆ ಬಿಡಿ, ತಪ್ಪಿಗೆ ಆಯ್ತು, ಇನ್ನೊಂದ್ಸಲ ಈ ತರಗೆ ಮಾಡಲ್ಲ ಅಂತ ಹೇಳಿ ಇಬ್ರದಕ್ಕೆ ಕ್ಷಮೆಗೆ ಕೇಳಿದ್ರು ಗುಂಡುದಿಕ್ಕೆ ಅಜ್ಜಿ ಹತ್ರ. ಹೌದಾ, ಆಮೇಲೆ? ಅರೇ ಆಮೇಲ್ಗೆ ಏನು, ರಂಗಂದು ಅಜ್ಜ ಈ ತರ ನೈಸ್ಗೆ ಮಾಡಿದ್ರು. ಆಮೇಲೆ ತುಂಬಾ ಕೋಪಗೆ ಮಾಡ್ಕೊಂಡು ಗುಂಡುದಿಕ್ಕೆ ಅಜ್ಜಿಗೆ ಗದ್ರಿ ಬಿಟ್ರು. ಈ ತರ್ಗೆ ತಪ್ಪಿಗೆ ಪ್ರಪಂಚದಲ್ಲಿ ಎಲ್ಲರಿಗೂ ಮಾಡ್ತಾರೆ, ನಮ್ದಕ್ಕೆ ಯಾಕೆ ಈ ತರ್ಗೆ ಸಿಡ್ಗೆ ಮಾಡ್ತೀಯ ಅಂತ ಹೇಳಿ ಅಜ್ಜಿಗೆ ಎರಡು ಬಿಟ್ಬಿಟ್ರು. ಮತ್ತೆ ಪಾಪ ಗುಂಡುದಿಕ್ಕೆ ಅಜ್ಜಿ, ತಪ್ಪಿಗೆ ಮಾಡಿರೋದು ನೀವು ನಂಗೆ ಹೊಡಿತೀರಾ ಅಂತ ತುಂಬಾ ಬೇಜಾರಿಗೆ ಮಾಡ್ಕೊಂಡು ಹತ್ ಬಿಟ್ರು. ಆವಾಗ ರಂಗಂದು ಅಜ್ಜ ಈ ತರ್ಗೆ ಇನ್ನ ಎಂದು ಮಾಡೋದಿಲ್ಲ ಅಂತ ಹೇಳಿ ಅಜ್ಜಿ ಹತ್ರ ಕ್ಷಮೆಗೆ ಕೇಳ್ಬಿಟ್ರು. ಆ ಲಕ್ಷ್ಮಿಂದು ಅಜ್ಜಿ ಸಹ ಕ್ಷಮೆಗೆ ಕೇಳಿ ನಿಮ್ದು ಜರಗೆ ಕೊಡ್ತೀನಿ ಅಂತಾನೆ ಹೇಳ್ಬಿಟ್ರು. ಅದಕ್ಕೆ ಪಾಪ ಅಜ್ಜಿ ಅವ್ರಿಗೆ ಇಬ್ರಿಗೂ ಕ್ಷಮಿಸ್ಗೆ ಬಿಟ್ಟು ಕಳಿಸ್ಬಿಟ್ರು. ಮತ್ತೆ ರಂಗಂದು ಅಜ್ಜ ಈ ವಿಷಯ ಬೇರೆಯವ್ರಿಗೆ ಗೊತ್ತಾದ್ರೆ ಪಂಚಾಯತ್ಗೆ ಇಡ್ಬೇಕಾಗುತ್ತೆ, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಊರವ್ರಿಗೆಲ್ಲ, ನಮ್ಮ ಮನೆ ಮರ್ಯಾದೆನೂ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಸಮಾಧಾನಗೆ ಮಾಡಿ ಬಿಟ್ಬಿಟ್ರು. ಅದಕ್ಕೆ ಅಜ್ಜಿ ಅವ್ರನ್ನ ಬಿಟ್ಟು ಕ್ಷಮಿಸ್ಬಿಟ್ರು. ಇಷ್ಟು ವಿಷಯ ನಡೆದಿದೆ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದೆಲ್ಲ ನಡೀತಾ? ಅಯ್ಯೋ ಪಾಪ ನಮ್ಮ ಅತ್ತೆ, ಅದಕ್ಕೆ ಹಂಗ್ ಸಿಟ್ ಮಾಡೋದು ಮಾವಯ್ಯ ಮೇಲೆ. ಅಯ್ಯೋ ಎಷ್ಟೊಂದು ವಿಷಯ ಎಲ್ಲ ಮನ್ಸ್ನಾಗ ಇಟ್ಕೊಂಡ್ ಕೊರತೈತ್ ನಮ್ಮ ಅತ್ತೆ. ಥೂ, ನಮ್ಮ ಮಾವ ಇಂಥ ಬದುಕು ಯಾಕೆ ಮಾಡ್ತಾ ಏನು? ನಾನು ಅನ್ಕೊಂಡು ತಗಿ ನಮ್ಮ ಮಾವಯ್ಯ ಈ ತರ ಮಾಡ್ತತಿ ಅಂತಂದು. ಅರೇ ಅದಕ್ಕೆ ಗುಂಡಿದಿಕ್ಕೆ ಅಜ್ಜಿಗೆ ತುಂಬಾ ಬೇಜಾರಿಗೆ ಆಗಿರೋದು. ಅವರು ರಂಗಂದು ಅಜ್ಜ ಮೇಲೆ ತುಂಬಾ ನಂಬಿಕೆಗೆ ಇಟ್ಟಿದ್ರು ನೋಡಿ. ರಂಗಂದು ಅಜ್ಜ ಈ ತರ್ಗೆ ಮಾಡಿದ್ದಾರೆ ಅಂತ ಅಜ್ಜಿಗೆ ತುಂಬಾ ಬೇಜಾರಿಗೆ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರಿಗೆ ಈ ವಿಷಯಕ್ಕೆ ಮರೆಯಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವರು ಬೇಸರ ಪಟ್ಕೊಂಡು ಅಜ್ಜನ ಮುಖಕ್ಕೆ ನೋಡಕ್ಕೆ ಆಗ್ತಾ ಇಲ್ಲ ಅಂತ ನನ್ನ ಹತ್ರ ಬಂದು ಹೇಳ್ಕೊತಾ ಇದ್ರು. ಅದಕ್ಕೆ ನಾನು ಅವ್ರಿಗೆ ಸ್ವಲ್ಪ ದಿನಕ್ಕೆ ಬೇರೆ ಊರಿಗೆ ಹೋಗಿ ಬನ್ನಿ, ಸರಿಗೆ ಹೋಗ್ತೀರಾ ಅಂತ ಹೇಳ್ತಾ ಇದ್ದೆ. ಹೌದಾ, ಅದಕ್ಕೆ ಪಾಪನ್ ಹೇಳಿದ್ದು ಅಜ್ಜಿ ಆದ ಊರಿಗೆ ಹೋಗತಂತಿ ಅಂತಂದು. ಅಯ್ಯೋ ಇವುಟೆಲ್ಲ ನಡೆದಂಗೆ ಇವನ್ ಹೆಂಗಾರ ಮಾಡಿ ಸರಿ ಮಾಡ್ಲೇಬೇಕು. ಥೂ, ಆದ್ರೂ ನಮ್ಮ ಮಾವಯ್ಯ ಇಂಥ ಕೆಲಸ ಮಾಡೈತೆ ಅಂತಂದು ನನಗೂ ನಂಬಕ್ಕಾಗ್ತಿಲ್ಲ ಬಿಡು. ಇನ್ನೇನ್ ಪಾಪ ನಮ್ಮ ಅತ್ತೆ ಮತ್ ಬೇಜಾರು ಮಾಡ್ಕೊಳಕ್ಕಿಲ್ಲ. ಅರೇ ಸುಶೀಲಿಂದು ಅಕ್ಕ, ನಿಮ್ದು ಸಂಸಾರಿಗೆ ಸರಿಗೆ ಹೋಗ್ಲಿ ಅಂತ ನಾನು ನಿಮ್ದು ಅಕ್ಕೆ ವಿಷಯಗೆ ಹೇಳಿದೀನಿ. ಆಮೇಲೆ ಗುಂಡುದಿಕ್ಕೆ ಅಜ್ಜಿ ಹತ್ರ ನೀವು ಹೋಗಿ ನಮ್ದಕ್ಕೆ ಹೇಳಿದ್ರಿ ಅಂತ ನೀವು ಹೇಳಿದ್ರೆ ಗುಂಡುದಿಕ್ಕೆ ಅಜ್ಜಿ ನಮ್ದಕ್ಕೆ ಹೆಂಗೆ ತಿಳ್ಕೊಳಲ್ಲ ಹೇಳಿ ನೀವೇ. ಲೇ ಪಾತಿ, ಈ ವಿಷಯನ ನಮ್ಮ ಅತ್ತೆ ಹತ್ರವ ನಾನು ಹೇಳ್ತೀನಿ ಬಿಡು. ನಾನೆಯ ನಿನ್ನ ಕಾಡಿ ಬೇಡಿ ವಿಷಯ ತಿಳ್ಕೊಂಡೆ ಅಂತಂದು ಹೇಳ್ತೀನಿ. ನಿನಗೇನು ಅನ್ನಲ್ಲ, ಮತ್ತೆ ನಾನೇ ಮಾತಾಡ್ತೀನಿ ಬಿಡು. ಆದ್ರೂ ಈ ವಿಷಯನ ನನಗೆ ಹೇಳಿ ದೊಡ್ಡ ಉಪಕಾರ ಮಾಡಿದೆ ಕಣೆ ಪಾತಿ. ಹೆಂಗಾರ ಮಾಡಿ ಅತ್ತೆನ ಮಾವನುವ ಸರಿ ಮಾಡ್ತೀನಿ ಮನೆಗೆ. ಇಷ್ಟು ವಿಷಯ ಹೇಳಿ ಉಪಕಾರ ಮಾಡಿದೆಯಲ್ಲ, ನಿನಗೆ ಥ್ಯಾಂಕ್ಸ್ ಕಣೆ. ಅಯ್ಯ ಪಾತಿನೂ ಸುಶೀಲಿನೂ ಏನೋ ಮಾತಾಡ್ತಿದಾರೆ, ಇವನು ಬಹು ಮುಖ್ಯವಾದ ವಿಷಯನೇ ಇರ್ಬೇಕು ಅನಿಸ್ತೈತಿ. ಇಂಥ ಬಚ್ಚಿಕೊಂಡು ಮಾತಾಡ್ತಿದಾರೆ ಅಂದ್ರೆ ಏನೋ ವಿಷಯ ಇರ್ಬೇಕು, ತಿಳ್ಕೊನಂತಡಿ. ಅರೇ ಸುಶೀಲಿಂದು ಅಕ್ಕ, ಅಲ್ಲಿಗೆ ನೋಡಿ ಪಾರಿಂದು ಅಕ್ಕಗೆ ಬರ್ತಾ ಇದ್ದಾರೆ. ಸುಮ್ಗೇರಿ. ಅಯ್ಯೋ ಹೌದಾ, ಸರಿ ಸರಿ. ಅಯ್ಯೋ ಏನ್ರೆ ಇಬ್ರು ಇಲ್ಲಿ ನಿಂತ್ಕೊಂಡು ಗುಸ ಪಿಸ ಅಂತ ಮಾತಾಡ್ತಿದ್ದೀರಾ? ಯೋನ ವಿಷಯ ಅಂದಂಗಿತ್ತು, ಯೋನೇ ಅಂತದ್ ಏನೋ ಮಾತಾಡ್ತಿದ್ದೀರಾ ಸೀಕ್ರೆಟ್ ಆಗಿ ಇಲ್ಲಿ ನಿಂತ್ಕೊಂಡು.
ರೇ ಪಾರ್ಲಿಂದು ಅಕ್ಕ ನಿಮ್ದಕ್ಕೆ ಒಳ್ಳೆ ಏನ್ಗೆ ಸೀಕ್ರೆಟ್ ವಿಷಯಕ್ಕೆ ಇರುತ್ತೆ. ಸುಮ್ನೆಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಸುಶೀಲಿಂದು ಅಕ್ಕ ಏನು ಅಡ್ಗೆಗೆ ಮಾಡಿದರೆ ಊಟಕ್ಕೆ ಆಯ್ತಾ ಅಂತ ವಿಚಾರಿಸ್ಕೊಂಡು ನಿಂತ್ಕೊಂಡಿದ್ವಿ. ಅಷ್ಟೇ. ಅಷ್ಟೇನಾ? ಆದ್ರೆ ನನ್ನ ಕಿವಿಗೇನೋ ಬೇರೆ ಕೇಳ್ದಂಗಿತ್ತಪ್ಪ. ಏನೋ ಈ ವಿಷಯನ ನಾ ಹೇಳಿಕ್ಕೆ ಧನ್ಯವಾದಗಳು ಅಂತ ಇವಳೇನೋ ಹೇಳ್ದಂಗಿತ್ತು. ನನ್ಗೆ ಏನೋ ಕೇಳಿಸ್ತು ಕಣೆ, ಅದಕ್ಕೆ ಕೇಳ್ದೆ. ಅಯ್ಯೋ ಆಯ್ ಕಣೆ ಪಾರಕ್ಕ, ಇನ್ನೇನ್ ವಿಷಯ ಇರ್ತತಿ ಧನ್ಯವಾದ ಹೇಳೋ ಅಂತದು. ಯೋನ ಯಾವ್ದ ಪಿಕ್ಚರ್ದು ಯೋನ ಹೇಳ್ತಿದ್ಲು ಅದ್ರಾಗ ಹಿಂಗಿತ್ತು ಅಂತಂದು ಅದ್ನೇ ಮಾತಾಡ್ತಿದ್ವಿ ಆಟಯ್ಯ. ಅರೇ ಹೌದು ಹೌದು, ಪಿಕ್ಚರ್ಗೆ ಮಾತಾಡ್ತಾ ಇದ್ವಿ. ಅಯ್ಯೋ ಯೋನಪ್ಪ, ಇಬ್ರು ಅದೇನೋ ಮಾತಾಡ್ತಿದ್ರಿ. ನಂಬೊಂದ ತಕ್ಷಣ ಪಿಕ್ಚರು ಅಂತ ಏನೇನೋ ಅಂತಿದ್ದೀರ. ಇವಾಗಿನ ಕಾಲದಾಗ ಯಾರು ನಂಬಬೇಕು ಯಾರನ್ನ ಬಿಡ್ಬೇಕು. ಒಳಗೊಂದ್ ಮಾತಾಡ್ತೀರಾ ಹೊರಗೊಂದ್ ಮಾತಾಡ್ತೀರಾ. ಅರೇ ಅಂತ ವಿಷಯಕ್ಕೆ ಏನಿಲ್ಲ ಪಾರ್ಲಿಂದಕ್ಕ. ಅಂತ ವಿಷಯಕ್ಕೆ ಇದ್ರೆ ನಿಮ್ದಕ್ಕೆ ನಾವು ಹೇಳ್ತಾ ಇರ್ಲಿಲ್ವೇ? ಸರಿ ಬಿಡವ, ಅಂತ ವಿಷಯ ಏನು ಇಲ್ಲ ಅಂದ್ರೂ ನೀವು ಇದ್ರೂ ಹೇಳೋದಿಲ್ಲ ಬಿಡ್ರಿ. ನನ್ಗೆ ಯಾಕದು ಸರಿ ಹೋಗ್ಕೊಂಡು ನನಗೆ ಬದುಕೈತಿ. ಅದೇ ಒಂದು ಮಾತಾಡ್ಕೇಳ್ರಿ. ಯೋನ ವಿಷಯ ಮಾತಾಡ್ತದಾರೆ, ನಂಬೊಂದ ತಕ್ಷಣ ಸುಮ್ಮನಾಗಿ ಯೋನು ಇಲ್ಲ ಅಂತ ಹೇಳಿ ನಾಟಕ ಮಾಡ್ತಾರೆ. ಹಬ್ಬ ಸುಶೀಲಿಂದು ಅಕ್ಕ, ಈ ಪಾರ್ಲಿಂದು ಅಕ್ಕಗೆ ಏನಾದ್ರೂ ವಿಷಯಕ್ಕೆ ಗೊತ್ತಾಗ್ಬಿಟ್ಟಿದ್ರೆ ಮುಗೀತು. ಊರೆಲ್ಲ ಟಾಮ್ಗೆ ಮಾಡ್ಕೊಂಡು ಬಂದ್ಬಿಡ್ತಿದ್ರು. ಹೌದು ಕಣೆ ಪಾತಿ, ಹೆಂಗ ಸರಿಯ ಸಮಯಕ್ಕೆ ನೀನು ಅವಳು ನೋಡಿ ಹೆಂಗ ಮಾತನ್ನ ಬದಲಾಯಿಸ್ಬಿಟ್ಟೆ ಬಿಡು. ಅರೇ ಸರಿಗೆ ಬಿಡಿ ಸುಶೀಲಿಂದು ಅಕ್ಕ. ಇವಾಗ ನೀವು ನಿಮ್ದು ಮನೆದಕ್ಕೆ ಹೋಗಿ ಪಾಪ ಗುಂಡುದಿಕ್ಕೆ ಅಜ್ಜಿ ತುಂಬಾ ಬೇಸರ್ಗೆ ಇದ್ದಾರೆ, ಅವ್ರದಕ್ಕೆ ಹೋಗಿ ನೀವು ಸಮಾಧಾನಗೆ ಮಾಡಿ. ಸರಿ, ನಮ್ದಕ್ಕೆ ನಾನು ಮನೆಗೆ ಹೋಗ್ತೀನಿ. ಸರಿ ಕಣೆ ಪಾತಿ, ನಿನ್ನಿಂದ ಬಹಳ ಉಪಕಾರ ಆಯ್ತು, ಬರ್ತೀನಿ. ಅರೇ ಸುಶೀಲಿಂದ ಅಕ್ಕ, ಇದರ್ಗೆ ಎಲ್ಲ ಮಾತಾಡ್ಬೇಡಿ. ನಮ್ದಕ್ಕೆ ಫ್ರೆಂಡ್ಶಿಪ್ಗೆ ತುಂಬಾ ಜನಗೆ ಇದೆ. ನಾವು ಗುಂಡುದಿಕ್ಕೆ ಅಜ್ಜಿಗೆ ಮತ್ತು ನಿಮ್ ಜೊತೆಗೆ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ಗೆ ಮಾಡಿದೀವಿ. ಫ್ರೆಂಡ್ಶಿಪ್ಗೆ ಇದೆಲ್ಲ ಥ್ಯಾಂಕ್ಸ್ ಇರಬಾರ್ದು. ಸರಿ ಕಣೆ ಪಾತಿ, ಆಯ್ತು, ಬರ್ತೀನಿ. ಸರಿ ಸರಿ. ಅಬ್ಬಾ, ಈ ವಿಷಯಗೆ ತುಂಬಾ ತಲೆಗೆ ಕೊರಿತಾ ಇತ್ತು. ಯಾರಿಗಾದ್ರೂ ಹೇಳ್ಕೊಂಡ್ಬಿಡ್ಲಾ ಅಂತ ಮನ್ಸು ಹೇಳ್ತಾ ಇತ್ತು. ಹಿಂಗು ಸುಶೀಲಿಂದು ಹಕ್ಕಾಗಿ ಹೇಳ್ಗಿ ಈಗ ಮನ್ಸಿಗೆ ಸಮಾಧಾನಗೆ ಆಯ್ತು.